ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾವೆಲ್ಲ ಫ್ಯಾಮಿಲಿ ಸೇರಿಬಿಟ್ಟು ಅಮ್ಮನ ಮನೆದೇವರಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ತುಂಬ ದಿನ ಆಗಿತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ರು ಅಮ್ಮ. ಅದಕ್ಕೇ ಎಲ್ಲರೂ ಈಗ ರಜಾ ಮುಗಿಸ್ಕೊಂಡು ರಜೆ ಇದೆಯಲ್ಲ ಹೆಂಗೋ ಅದಕ್ಕೆ ಬಂದಿದ್ದೀವಿ. ಅದಾದಮೇಲೆ ಇಲ್ಲಿ ಬ್ಲಡ್ ಡೊನೇಷನ್ ಮಾಡಿ ಅಂಥೇಳಿ ಒಂದು ಚಿಕ್ಕದಾಗಿ ನಾಟಕ ಮಾಡ್ತಾಯಿದ್ರು ನಮ್ಮ ಭದ್ರಾವತಿ ಬಸ್ ಸ್ಟ್ಯಾಂಡಲ್ಲಿ, ಅದನ್ನು ನೋಡಿದ್ವಿ. ಅದಾದಮೇಲೆ ನಾವು ಬಸ್ ಹತ್ಕೊಂಡು ಶಿವಮೊಗ್ಗ ಬಂದಿದ್ವಿ. ಶಿವಮೊಗ್ಗದಿಂದ ಹರಿಹರಕ್ಕೆ ಬಸ್ ಇಟ್ಕೊಂಡು ಹರಿಹರಕ್ಕೆ ಹೋಗ್ತೀವಿ. ಅದಾದ ರಾತ್ರಿ ಆಯಿತು ನಾವು ಹರಿಹರ ಬರೋ ಅಷ್ಟರಲ್ಲಿ. ಅದಾದಮೇಲೆ ಊಟ ತೊಗೊಂಬಂದಿದ್ರು, ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ನಮಗೆ ಕೊಲ್ಲಾಪುರಕ್ಕೆ ಡೈರೆಕ್ಟಾಗಿ ಬಸ್ ಬಂತು. 9:30 ಆಗಿತ್ತು ರಾತ್ರಿ. ಕೊಲ್ಲಾಪುರದಲ್ಲಿ ಉಳ್ಕೊಳ್ಳೋಕ್ಕೆ ರೂಮ್ ಮಾಡೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಅವರು ಆಟೋದವ್ರು ಇದ್ಕೊಂಡು ಅಲ್ಲಿ ರೂಮ್ಗಳು ಸಿಗ್ತವೆ, ಸ್ನಾನ ಎಲ್ಲ ಮುಗಿಸ್ಕೊಂಡು ನೀವು ಬ್ಯಾಗೆಲ್ಲ ಇಟ್ಕೊಳ್ಬೋದು, ದರ್ಶನ ಮುಗಿಸ್ಕೊಂಡು ಬಂದಮೇಲೆ ನೀವು ಹೋಗ್ಬೋದು, ರೂಮ್ ಅವಶ್ಯಕತೆ ಏನಿಲ್ಲ ಅಂತ ಅಂದರು. ಹಾಗಾಗಿ ನಾವು ರೂಮಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಹೂವು ಎಲ್ಲ ತೊಗೊಂಡು ಹೂವು ಮುಡ್ಕೊಂಡು ಇವಾಗ ದೇವ್ರ ದರ್ಶನಕ್ಕೆ ಅಂತೇಳಿ ಹೋಗ್ತಾಯಿದ್ದೀವಿ. ಅಲ್ಲಿ ಒಬ್ಬರಿಗೆ ಸ್ನಾನ ಮಾಡೋದಕ್ಕೆ 100 ರೂಪಾಯಿ ತಗೋತಾರೆ. ಒಳಗಡೆ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಆಮೇಲೆ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಿದ್ವಿ. ಅಲ್ಲಿ ಲೈಟಾಗಿ ಮಳೆ ಕೂಡ ಆಗಿತ್ತು. ದೇವಸ್ಥಾನ ಇನ್ನೂ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಿದ್ದಾರೆ, ಕಟ್ತಾಯಿದ್ದಾರೆ ಹೊರಗಡೆ ಎಲ್ಲ. ಅದಾದಮೇಲೆ ಅಮ್ಮ ಪ್ರಸಾದ ಎಲ್ಲ ತಗೊಂಡ್ರು. ಆಮೇಲೆ ಹೊರಗಡೆ ಅಭಿಷೇಕ ಮಾಡ್ತಾಯಿದ್ರು ಸಾಮೂಹಿಕವಾಗಿ. ಅದನ್ನು ನೋಡಿಕೊಂಡು ನಾವು ಅಂಗಡಿಯಲ್ಲಿ ಬ್ಯಾಗ್ಗಳನ್ನೆಲ್ಲ ಇಟ್ಟಿದ್ವಿ. ಅವ್ರ ಹತ್ರ ಹಣ್ಣುಕಾಯಿ ತೊಗೊಬೇಕು ಬ್ಯಾಗೆಲ್ಲ ಇಟ್ಟರೆ. ಅದಾದಮೇಲೆ ಅವ್ರ ಹತ್ರ ಬ್ಯಾಗೆಲ್ಲ ಇಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನೋಡ್ಬೋದು ಫುಲ್ಲು ಮಳೆ ಆಗ್ಬಿಟ್ಟಿದೆ ಇಲ್ಲಿ. ಬೆಳಗ್ಗೆ ಏನು ಮಳೆ ಇರಲಿಲ್ಲ, ರಾತ್ರಿ ಬಂದಿದೆ ಅನಿಸುತ್ತೆ. ಅದಾದಮೇಲೆ ನಾವು ತಿಂಡಿ ತಿಂದ್ಕೊಂಡು ಇವಾಗ ನೆಕ್ಸ್ಟು ಜ್ಯೋತಿಬಾ ಗುಡ್ಡಕ್ಕೆ ಹೋಗಬೇಕು. ನಾನು ದೋಸೆ ತೊಗೊಂಡಿದ್ದೆ, ನಮ್ಮ ಚಿನ್ನಕ್ಕೆ ಬಂದು ಪೂರಿ ಕೊಡಿಸಿದ್ದೆ. ಅದಾದಮೇಲೆ ನಾವು ಗೌರ್ಮೆಂಟ್ ಬಸ್ ಇಟ್ಕೊಂಡು ಜ್ಯೋತಿಬಾ ಗುಡ್ಡಕ್ಕೆ ಹೋಗ್ತಾಯಿದ್ದೀವಿ. ಜ್ಯೋತಿಬಾ ನಮ್ಮಮ್ಮರ ಮನೆ ದೇವರು. ಮಹಾರಾಷ್ಟ್ರದಲ್ಲಿ ಚಂದಮಣ್ಣು ಮಳೆ ಆಗಿದೆ. ಇದಿರೋದು ಮೇಲ್ಗಡೆ ಗುಡ್ಡ ಆದಮೇಲೆ ದೇವಸ್ಥಾನ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ, ಫುಲ್ಲು ಮಳೆ ಬರೋ ಥರ ಆಗಿದೆ ವೆದರು. ಡೆಲ್ಲಿ ಸೆಕೆಯಲ್ಲಿ ಇದ್ಬಿಟ್ಟು ಈ ವೆದರ್ಗೆ ಫುಲ್ಲು ಒಂಥರ ಚೆನ್ನಾಗಿ ಅನ್ನಿಸ್ತೈತೆ ನನಗಂತೂ. ನಾನಿದು ಬರ್ತಾ ಇರೋದು 2ನೇ ಸಲ ಮಂದೇವ್ರಿಗೆ. ಫುಲ್ಲು ಗಾಳಿ, ತಣ್ಣ ಗಾಳಿ ಹೊಡಿತಾಯಿತ್ತು. ಬಸ್ ಸ್ಟ್ಯಾಂಡಿಂದ ಇವಾಗ ದೇವಸ್ಥಾನ ಕಡೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಲಗೇಜ್ ಎಲ್ಲ ಮತ್ತೆ ಅಂಗಡಿಲೇ ಇಟ್ವಿ. ಅವ್ರ ಹತ್ರ ಹಣ್ಣುಕಾಯಿ ತೊಗೊಂಡ್ರೆ ಲಗೇಜ್ ಇಡಿಸ್ಕೋತಾರೆ. ಇವಾಗ ಇಲ್ಲಿಂದ ಸ್ವಲ್ಪ ಡೌನ್ಗೆ ಇಳ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ. ಇಲ್ಲಿ ಕುಂಕುಮ ಪಿಂಕ್ ಕಲರ್ ಬರುತ್ತಲ್ಲ, ಡಾರ್ಕ್ ಪಿಂಕು, ಅದನ್ನು ಹೋಗ್ತಾರೆ ದೇವಸ್ಥಾನದಲ್ಲಿ. ನೋಡ್ಬೋದು ದೇವಸ್ಥಾನನೇ ಪಿಂಕ್ ಕಲರ್ ಇದೆ ನೋಡಿ.
ಅದಾದಮೇಲೆ ಇವಾಗ ಲೈನ್ಗೆ ಹೋಗಬೇಕು. ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೋಬೇಕು. ಒಳಗಡೆ ಎಲ್ಲ ಫೋಟೋಸ್ ಎಲ್ಲ ಅಲೋಡ್ ಇಲ್ಲ, ಹಾಗಾಗಿ ತೆಗೆದಿಲ್ಲ. ಅದಾದಮೇಲೆ ನಾವು ಇವಾಗ ಇಲ್ಲಿಂದ ಪಂಡ್ರಾಪುರಕ್ಕೆ ಹೋಗ್ತೀವಿ. ಪಂಡ್ರಾಪುರಕ್ಕೆ ಟ್ರೈನಲ್ಲಿ ಹೋಗ್ತಾಯಿದ್ದೀವಿ. ಏನು ರಿಸರ್ವೇಷನ್ ಎಲ್ಲ ಮಾಡಿಲ್ಲ, ಟ್ರೈನ್ ಖಾಲಿನೇ ಇದೆ. ಪಂಡ್ರಾಪುರದಲ್ಲಿ ರೂಮ್ ಮಾಡ್ಕೊಂಡಿದ್ವಿ. ರೂಮ್ ಮಾಡ್ಕೊಂಡು ಸ್ವಲ್ಪ ಮುಖ ಗಿಕ್ಕೆಲ್ಲ ತೊಳ್ಕೊಂಡು ಊಟಕ್ಕೆ ಹೋಗೋಣ ಅಂತೇಳಿ ಹೋದ್ವಿ. ಊಟಕ್ಕೆ ಹೋಗಿ ಹಂಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಬರೋಣ ಅಂತೇಳಿ ಹೋಗಿದ್ವಿ. ಬೆಂಡೆಕಾಯಿ ಪಲ್ಯ ಮಾಡಿದ್ರು ಅವರು. ಬೆಂಡೆಕಾಯಿ ಪಲ್ಯ ಮತ್ತು ಎಣ್ಗಾಯಿ. ನಾವು ಅಂದ್ಕೊಂಡ್ವಿ ದರ್ಶನಕ್ಕೆ 7-8 ಅವರ್ ಆಗುತ್ತೆ ಅಂತ ಅಂದರು. ಸರಿ 9:30ಗೆ ಹೋದರೆ ಬೆಳಗಿನ ಜಾವ 3-4 ಗಂಟೆಗೆಲ್ಲ ದರ್ಶನ ಆಗುತ್ತೆ ಅಂತೇಳಿ ಹೋದ್ವಿ. ಅಲ್ಲಿ ನೋಡಿದ್ರೆ ಇದು ಫುಲ್ಲು ಲೈನು. ನಾವು ಲೈನ್ ಎಲ್ಲಿಂದ ಶುರು ಆಗ್ತೈತೆ ಅಂತ ಕಂಡುಹಿಡಿಯೋಕೆ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಇವ್ರಂದ್ರೆ ಅದ್ಯಾವುದೋ ಊರ ಹತ್ರ ಹೋಗ್ಬೇಕು ಲೈನ್ಗೆ ಅಂತೇಳಿ ಕರ್ಕೊಂಡೋಗಿ ಆಟೋದವ್ರು ಬಿಟ್ಟರು. ಅಲ್ಲಿ ನೋಡ್ಬೋದು ಫುಲ್ಲು ರಶ್. ಅಂದರೆ ಆಷಾಢದಲ್ಲಿ ದರ್ಶನಕ್ಕೆ ಇಷ್ಟೊಂದು ಕ್ಯೂ ಇರುತ್ತಂತೆ. ಎಲ್ಲರೂ ಅಂದರೂ ಒಂದು 5 ಗಂಟೆ 6 ಗಂಟೆಗೆಲ್ಲ ದರ್ಶನ ಆಗಿಬಿಡುತ್ತೆ ಅಂತೇಳಿ. ಜನ ನೋಡ್ಬೋದು ಇವಾಗ ಸ್ವಲ್ಪ ಮಳೆ ನಿಂತಿದೆ ಅಂತೇಳಿ ಫುಲ್ಲು ಜನ ಬರ್ತಿದ್ದಾರೆ. ಅದೆಲ್ಲ ಲೈನಲ್ಲಿರೋದೆಲ್ಲ. ನಿಮ್ಗೆ ಒಳಗಡೆ ಯಾರು ನೀರು ಕೊಡೋದಿಲ್ಲ. ಅಲ್ಲಿ ಬಾಟಲ್ಗಳಲ್ಲಿ ಮಾರೋದಕ್ಕೆ ಬಂದಿರ್ತಾರೆ, ಅಲ್ಲೇ ತೊಗೋಬೇಕು. ಸುಮ್ಮನೆ ರಾತ್ರೆಲ್ಲ ಸುಮ್ಮನೆ ಇದೇ ಥರ ಹೋಗ್ತಾ ಇರೋದೆ. ನುಗ್ಗೋದಕ್ಕೆಲ್ಲ ಬರ್ತಾಯಿದ್ರು ಜನ, ಆಮೇಲೆ ಪೊಲೀಸರು ಓಡಿಸಿದ್ರು. ನಾವು ಫುಲ್ಲು ಇನ್ನೂ ಏನು ಹತ್ರ ಇದೆ ಅಂದ್ಕೊಂಡು ಚಪ್ಪಲೆಲ್ಲ